ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UPSC ಫ್ರೀ ಕೋಚಿಂಗ್ಗೆ ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಬಟ್ ಕಂಪ್ಲೀಟ್ ಸ್ಟೆಪ್ನ ಹೇಳಿದ್ದಿಲ್ಲ. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಸಬ್ಮಿಟ್ ಆದರೂ PDF ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಚೆನ್ನಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ನನ್ನ ಆಯ್ಕೆನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಇಲ್ಲೇನಪ್ಪ ಅಂದ್ರೆ UPSC ನಾಗರಿಕ ಸೇವೆ ಪರೀಕ್ಷಾ ಪೂರ್ವಭಾವಿ ತರಬೇತಿ ಅರ್ಜಿಯನ್ನು ಕರೆದಿದ್ದಾರೆ. ಉಚಿತ ಊಟ ಮತ್ತು ಜೊತೆಗೆ ಏನಪ್ಪ ಅಂದ್ರೆ ನಿಮಗೆ ಹೊಸಿತೊಂದಿಗೆ ಏನಪ್ಪ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಕರಣ ಕೊಟ್ಟಿದ್ದಾರೆ. ಆ PDF ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಅದರಲ್ಲಿ ಏನೇ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ಕೆಳಗೆ ವಿದ್ಯಾರ್ಥಿಗಳ ಸೂಚನೆ ಕೊಟ್ಟಿದ್ದಾರೆ, ಆ PDF ಡೌನ್ಲೋಡ್ ಮಾಡ್ಬೋದು. ಕೆಳಗೆ ಇಲ್ಲಿ ಅಪ್ಲೈ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮುಖಾಂತರ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ಪ್ರಕರಣ ಏನು ಕೊಟ್ಟಿದ್ದಾರೆ ಅಂತಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಹೋಗೋಣ ಅದರಲ್ಲಿ ಏನಿದೆ ಅಂತಂದು. ಇಲ್ಲಿ ಜಾಬ್ ಅಪ್ಲೈ ಮಾಡೋಕಪ್ಪ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರಬೇಕು, ನಿಮಗೆ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕಂತಂದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಹಿಂದುಳಿದ ವರ್ಗದ ಪ್ರವರ್ಗ 1, 2A, 3A ಅಥವಾ 3B ವಿದ್ಯಾರ್ಥಿಗಳಿಗೆ ಏನಪ್ಪ ಮಾತ್ರ ಇಲ್ಲಿ ಅಪ್ಲೈ ಮಾಡೋಕೆ ಎಲಿಜಿಬಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕುಟುಂಬದ ಆದಾಯ ಬಂದ್ಬಿಟ್ಟು ಟೋಟಲ್ ನಿಮಗೆ 5 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರ್ತೀರ. ಇನ್ ಕೇಸ್ 5.5 ಲಕ್ಷ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ₹1 ಜಾಸ್ತಿ ಇದ್ರೂ ಕೂಡ ನಿಮಗೆ ಇದಕ್ಕೆ ಅಪ್ಲೈ ಮಾಡೋಕೆ ಎಲಿಜಿಬಲ್ ಕೂಡ ನೀವು ಇರುವುದಿಲ್ಲ ಅಂತ ಅವರು ಕೂಡ ಹೇಳಿ ಕೊಟ್ಟಿದ್ದಾರೆ. ಬಟ್ ಎಕ್ಸಾಮ್ಸ್ ಕೂಡ ಏನಪ್ಪ ಅಂದ್ರೆ KE ಡಿಪಾರ್ಟ್ಮೆಂಟ್ ನಿಮಗೆ ಎಕ್ಸಾಮ್ನ ನಡೆಸಲಾಗುತ್ತೆ ಅಂತ ಹೇಳಿ ಕೂಡ ಅವರು ಕಂಪ್ಲೀಟ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇ ಡೌಟ್ ಬಂದರೆ, ಏನಾದರೂ ಸಮಸ್ಯೆ ಬಂದರೆ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದ್ರೆ ಅವ್ರದ್ದೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲಪ್ಪ ಅಂದ್ರೆ ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಒಳಗೆ ಏನಪ್ಪ ಅಂದ್ರೆ ನೀವು ಕಾಲ್ ಮಾಡಬೇಕು. ಮತ್ತೆ ರಜಾ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬಾರ್ದು ಅಂತ ಕೂಡ ಅಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಯಾವ ಥರ ಅಪ್ಲೈ ಮಾಡ್ತಾನೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತ ಇದೆ ಅಲ್ವಾ, ಇದು ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದ್ಮೇಲೆ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ನಿಮ್ದು ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಫಸ್ಟ್ ಬಾಕ್ಸ್ ಒಳಗೆ ಫೋನ್ ನಂಬರು, ಕೆಳಗೆ ಗೆಟ್ OTP ಅಂತ ಇದೆಯಲ್ವ, ಆ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋನ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ಇದೆ, ಆ ಕ್ಯಾಪ್ಚಾ ಈ ಬಾಕ್ಸ್ ಒಳಗೆ ಟೈಪ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಬಾಕ್ಸ್ ಆಪ್ಷನ್ ಇದೆ ಅಲ್ವಾ, ಆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಸೇವಸ್ ಇನ್ ಪೋರ್ಟಲ್ ಓಪನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಲಾಗಿನ್ ಆದ್ಮೇಲೆ ನಿಮಗೆ ಸೇವಸ್ ಇನ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಬನ್ನಿ. ಲೆಫ್ಟ್ ಸೈಡ್ ಮೆನು ಅಂತ ಇದೆಯಲ್ವಾ, ಮೆನು ಕೆಳಗೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಇಲ್ಲಿ ವ್ಯೂ ಆಲ್ ಲೆವೆಲ್ ಸರ್ವಿಸ್ ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಆಗುತ್ತೆ. ಯಾವ ಥರ ನೀವು ಈ ಒಂದಿದೆ ಅಪ್ಲಿಕೇಶನ್ ಆಗ್ತೀರಲ್ವಾ ಅದೇ ಥರ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡ್ ಸರ್ಚ್ ಬಾಕ್ಸ್ ಅಂತ ಇದೆಯಲ್ಲ, ಈ ಸರ್ಚ್ ಬಾಕ್ಸ್ ಅಲ್ಲಿ UPSC ಅಂತ ಸರ್ಚ್ ಮಾಡ್ಕೊಳ್ಳಿ. UPSC ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಸರ್ವಿಸ್ ಯಾವ್ದು ಸರ್ವಿಸ್ ಓಪನ್ ಇದೆ, ಹಾಗೆ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಅವರು ಕೇಳ್ತಾ ಇದ್ದಾರೆ. ಓಕೆ, ನಾವು ಇವಾಗ ಏನಪ್ಪ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಕಡೆ ನಿಮಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಬಟ್ ನಾವು ಹಾಗಾಗಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈಗ ನೆಕ್ಸ್ಟ್ ಪೇಜ್ ರಿಲೇಟ್ ಆಗುತ್ತೆ, ಅಂದರೆ ಅಪ್ಲೈ ಮಾಡೋಕ್ಕೆ ಪೇಜ್ ಓಪನ್ ಆಗುತ್ತೆ. ಅದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಸರ್ವರು ತುಂಬ ಸ್ಲೋ ಇರುತ್ತೆ. ಓಕೆನಾ, ಈ ಸೇವಸ್ ಇನ್ ಪೋರ್ಟಲ್ ತುಂಬ ಸ್ಲೋ ಇರುತ್ತೆ. ಯಾಕಪ್ಪ ಅಂದರೆ ತುಂಬ ಜನ ಇಲ್ಲಿ ಇದು ಅಪ್ಲೈ ಮಾಡೋಕೆ ಬಂದಿರ್ತಾರೆ, ಸ್ಟೇಟಸ್ ಚೆಕ್ ಮಾಡೋಕೆ ಬಂದಿರ್ತಾರೆ. ಹಾಗಾಗಿ ತುಂಬ ಸ್ಲೋ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ನೀವು ತಾಳ್ಮೆಯಿಂದ ಅಪ್ಲಿಕೇಶನ್ ಆಗ್ತಾ ಹೋಗಬೇಕು. ಓಕೆ, ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿಂದ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಅಲ್ಲಿ ಟೈಮರ್ಗಳು ಕೊಟ್ಟಿರ್ತಾರೆ, ಅಂದರೆ 30 ನಿಮಿಷ ಒಳಗೆ ಅಷ್ಟೇ ಏನಪ್ಪ ಅಂದ್ರೆ ಟೈಮ್ ಕೊಟ್ಟಿದ್ದಾರೆ. ಅದರೊಳಗೆ ನೀವು ಬೇಗ ಅಪ್ಲಿಕೇಶನ್ ಹಾಕಬೇಕು. ಇನ್ ಕೇಸ್ ನೀವು 30 ನಿಮಿಷ ಒಳಗೆ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದರೆ ಅದು ವೆಬ್ಸೈಟ್ ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ, ಮತ್ತು ಸ್ಟಾರ್ಟಿಂಗಿಂದ ಲಾಗಿನ್ ಆಗ್ತಾ ಬರಬೇಕು. ಹಾಗಾಗಿ ನಾನು 30 ನಿಮಿಷ ಒಳಗೆ ಬೇಗ ಅರ್ಜಿಯನ್ನು ಹಾಕ್ತಾ ಹೋಗ್ತೀನಿ. ಇಲ್ಲಿ ಅರ್ಜಿಯನ್ನು ಆಧಾರ್ ಅಥೆಂಟಿಕೇಶನ್ ಒಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಧಾರ್ KYCನ ಕಂಪಲ್ಸರಿ ಮಾಡ್ತಾ ಹೋಗಬೇಕು. ನಾನು ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ KYC ಓಪನ್ ಆಗುತ್ತೆ. ಈ KYC ಮೇಲೆ ನಿಮ್ದು ಆಧಾರ್ ನಂಬರ್ ಎಂಟ್ರಿ ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಿರೋ ಆಧಾರ್ ನಂಬರ್, ನಿಮ್ದು ಯಾರ್ದು ಅಪ್ಲಿಕೇಶನ್ ಆಗ್ತಿದ್ದೀರಾ ಅವ್ರು ನಿಮ್ದು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಚಿಕ್ಕದ ಬಾಕ್ಸ್ ಇದೆಯಲ್ಲ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ OTP ಅಂತಿದೆ, OTP ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಜನರೇಟ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ನಿಮ್ಮ ಕೊಟ್ಟಿರುವಂಥ ಆಧಾರ್ ನಂಬರ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೆ ಆ ಫೋನ್ ನಂಬರ್ಗೆ OTP ಬರುತ್ತೆ. ಆ OTP ಎಂಟ್ರಿ ಮಾಡ್ಕೊಂಡು ನೀವು ಲಾಗಿನ್ ಆಗ್ತಾ ಹೋಗಬೇಕು. ಈ ಥರ ನಿಮಗೆ OTP ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ ಗೆಟ್ ಆದ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನಿಮ್ದು ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸ್ನ ಫೆಚ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಫೋಟೋ ಶೋ ಆಗ್ತಾ ಇದೆ, ನೀವು ತೋರಿಸ್ತೀನಿ ಅವಾಗ. ನನ್ನ ಫೋಟೋ ಶೋ ಆಗ್ತಾ ಇದೆ. ಅದಾದಮೇಲೆ ಜೆಂಡರ್ ಆಟೋಮೆಟಿಕ್ ಎಲ್ಲ ಫೆಚ್ ಆಗುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾ ಬರುತ್ತೆ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಅದೇ ಥರ ಫಿಲ್ ಮಾಡ್ಕೊತ ಹೋಗಿ. ಓಕೆ, ಮೊದಲಿಂದಾಗಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನೀವು ಯಾರು ಮೊಬೈಲ್ ನಂಬರ್ ಯೂಸ್ ಮಾಡ್ತೀರಾ ಆ ಮೊಬೈಲ್ ಎಂಟ್ರಿ ಮಾಡ್ಕೊಳ್ಳಿ. ಕೆಳಗೆ ಕ್ಯಾಸ್ಟ್ ಏನಪ್ಪ ಅಂದರೆ
ಜಾತಿದು ಆಡಿ ನಂಬರ್ ಹಾಕಬೇಕು. ಕೆಳಗೆ ಜಾತಿ ಪ್ರಮಾಣ ಪತ್ರ ಏನು ಅಪ್ರವಾಗಿರುತ್ತಲ್ಲ ಆ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಯಾವ್ದು ಇರುತ್ತೆ ಅದು ನೀವು ಎಂಟ್ರಿ ಮಾಡಬೇಕು. ಕೆಳಗಡೆ ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಡಿ. ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೀವು ಜಾತಿ ಪ್ರಮಾಣ ಪತ್ರ ಹೆಸರು ಅಂದ್ರೆ ನಿಮ್ದು ಕ್ಯಾಸ್ಟ್ ಅಲ್ಲಿ ಯಾವ ತರ ನಿಮ್ ನೇಮ್ ಇರುತ್ತೆ ಅದೇ ತರ ನೇಮ್ ಎಂಟ್ರಿ ಮಾಡಬೇಕು. ಕೆಳಗೆ ನಿವಾಸ ಕೇಳ್ತದೆ, ನೀವು ಯಾವ ಅಂದ್ರೆ ಸ್ಟೇಟ್ ಅಂದ್ರೆ ನೀವು ಕರ್ನಾಟಕ ಸ್ಟೇಟ್ ಇದೆ ಕರ್ನಾಟಕ ಆಟೋಮೆಟಿಕ್ ಸರ್ಚ್ ಮಾಡ್ಕೋಬೇಕು. ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ನಿಮ್ದು ಇನ್ಕಮ್ ಎಷ್ಟಿದೆ ಇನ್ಕಮ್ ಎಂಟ್ರಿ ಮಾಡ್ಕೊಳ್ಳಿ. ಆಡಿ ನಂಬರ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ದು ಇನ್ಕಮ್ ಫೆಚ್ ಆಗುತ್ತೆ. ಅದು SSLC ಬೋರ್ಡ್ ಅಲ್ಲಿ ಏನಪ್ಪ ಬೋರ್ಡ್ ಇರುತ್ತೆ ನಿಮ್ದು ಯಾವ ಬೋರ್ಡ್ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಸ್ಟೇಟ್ CBSE ICS ಕೇಳ್ತಾ ಇದ್ರೆ ಸ್ಟೇಟ್ ಇದೆ ಸ್ಟೇಟ್ ಹಾಕೊಳ್ಳಿ, CBSE ಇದೆ CBSE ಹಾಕೊಳ್ಳಿ, CS ಇದೆ CS ಹಾಕೋಬೇಕು. ಕೆಳಗಡೆ ಏಜ್ ಕೂಡ ಆಟೋಮೆಟಿಕ್ ಫ್ರೆಶ್ ಆಗಿರುತ್ತೆ. ಮತ್ತೆ ಯಾವುದೇ ತರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅದ್ರ ಪಕ್ಕದಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ದು SSLC ರಿಜಿಸ್ಟರ್ ನಂಬರ್ ಇರ್ತಾರೆ ಅದನ್ನ ಎಂಟ್ರಿ ಮಾಡ್ಕೊಡಿ. ಅದಾದ್ಮೇಲೆ ನಿಮ್ದು ಫಾದರ್ ನೇಮ್ ಎಂಟ್ರಿ ಮಾಡ್ಕೊಡಿ. ಫಾದರ್ ನೇಮ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ತಂದೆ ತಾಯಿ ಹೆಸರು ಇರುತ್ತೆ ತಾಯಿ ಹೆಸರು ಕೂಡ ಎಂಟ್ರಿ ಮಾಡಬೇಕು. ಯಾವ ತರ ಎಂಟ್ರಿ ಮಾಡಕಪ್ಪ ಅಂದ್ರೆ SSLC ಮಾರ್ಕ್ಸ್ಗಳಲ್ಲಿ ಯಾವ ತರ ನೇಮ್ ಇರುತ್ತೆ ಅದೇ ತರ ನೀವು ನೇಮ್ ನ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ SSLC ತರಗತಿಯಲ್ಲಿ ವಿದ್ಯಾರ್ಥಿ ಹೆಸರು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಆಗ್ತಿದಿರಲ್ವಾ ಆ ವ್ಯಕ್ತಿ SSLC ಮಾರ್ಕ್ಸ್ ಅಲ್ಲಿ ಯಾವ ತರ ನೇಮ್ ಇದೆ ಅದೇ ತರ ಎಂಟ್ರಿ ಮಾಡ್ಕೊಳ್ಳಿ. ಕೆಳಗಡೆ SSLC ಉತ್ತೀರ್ಣದ ವರ್ಷ ನೀವು SSLC ಅಲ್ಲಿ ಯಾವ ಇಯರ್ ಪಾಸ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಪೋಷಕರ ಹೆಸರು ಅಂದ್ರೆ ಪೋಷಕ ಗಾರ್ಡಿಯನ್ ಅಂದ್ರೆ ನೀವು ಯಾವ್ದಾರ ಒಂದು ಪೋಷಕರ ಅಂದ್ರೆ ನಿಮ್ದು ಯಾವ್ದು ರಿಲೇಟಿವ್ ಏನಪ್ಪ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು SSLC ಅಲ್ಲಿ ಎಷ್ಟು ಪರ್ಸೆಂಟ್ ತೆಗೆದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕಂಪಲ್ಸರಿ ಡಿಗ್ರಿ ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ನಿಮ್ದು ಏನು ಡಿಗ್ರಿ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡೋ ಅವಶ್ಯಕತೆ ಅಪ್ಲೈ ಮಾಡೋಕ್ಕೂ ಬರೋದಿಲ್ಲ. ಅದಾದ್ಮೇಲೆ ನಿಮ್ದು ಯಾವ ಡಿಗ್ರಿ ಆಗಿದೆ ಆ ಕಾಲೇಜ್ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ನಿಮ್ದು ಆ ಕಾಲೇಜು ಯಾವ ಯೂನಿವರ್ಸಿಟಿ ಅಂಡರ್ ಒಳಗೆ ಬರುತ್ತೆ ಆ ಯೂನಿವರ್ಸಿಟಿನ ನೇಮ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ನಿಮ್ದು ಡಿಗ್ರಿ ಏನಪ್ಪ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಬನ್ನಿ ಈ ಕಡೆ ಬನ್ನಿ ರೈಟ್ ಸೈಡ್ ಅಲ್ಲಿ ಪದವಿ ಶಿಕ್ಷಣ ಅಂದ್ರೆ ಪದವಿ ಮಾಡಿದಲ್ವಾ ಅದು ಕೋರ್ಸ್ ಯಾವ್ದು ಮಾಡಿರ ಅದನ್ನ ಹಾಕ್ಬೇಕು. ಅದಾದ್ಮೇಲೆ ನಿಮ್ದು ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದಿರ ಅಂದ್ರೆ ಆಲ್ಮೋಸ್ಟ್ ಎಲ್ಲ CGP ಒಳಗಿರುತ್ತೆ. ಆ CGP ನ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಈ ಡಿಗ್ರಿನ ಯಾವ ವರ್ಷದಲ್ಲಿ ಪಾಸ್ ಆಗಿದೆ ಅಂತ ಕೇಳ್ತಾ ಇದ್ರೆ ಆ ಇಯರ್ನ ಎಂಟ್ರಿ ಮಾಡ್ಕೊಳ್ಳಿ. ಆ ಇಯರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನಿಮ್ದು ಹ್ಯಾಂಡಿಕ್ಯಾಪ್ ಇದು UDID ಅಂತ ನಂಬರ್ ಬರುತ್ತೆ. ಆ ನಂಬರ್ ಇಲ್ಲಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಒಳಗೆ ನಿಮ್ದು UDID ಅಂತ ನಂಬರ್ ಇರುತ್ತೆ. ಆ ನಂಬರ್ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳನ್ನ ನೋ ಅಂತ ಕೊಟ್ಕೊಳ್ಳಿ. ಯಾವುದೇ ತರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಅದಾದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಇನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಯಾವ ಅಂದ್ರೆ ನಿಮ್ದು ಬಾಗಲಕೋಟೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಸೆಲೆಕ್ಟ್ ಮಾಡಿ ಆದ್ಮೇಲೆ ಯಾವ ತಾಲೂಕು ಬರ್ತೀರಾ ಆ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಯಾವ ಊರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಗ್ರಾಮದವ್ರು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಕೆಳಗಡೆ ಪಿನ್ ಕೋಡ್ ನಿಮ್ದು ಊರಿನ ಪಿನ್ ಕೋಡ್ ಹಾಕ್ಬೇಕು. ಅದಾದ್ಮೇಲೆ ನಿಮ್ದು ಅಡ್ರೆಸ್ನ ಮ್ಯಾನುವಲ್ ಎಲ್ಲ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಆದ್ಮೇಲೆ ನೀವು ಯಾವ ಕೆಳಗಡೆ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ರಾಜ್ಯದ ಜಾತಿ ಹೆಸರು ಅಂದ್ರೆ ರಾಜ್ಯದ ಜಾತಿ ಹೆಸರು ಅಂತ ಕೇಳ್ತದೆ ಅದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಎಲ್ಲ ಎಂಟ್ರಿ ಮಾಡಿ ಆದ್ಮೇಲೆ ಮತ್ತೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಆದ್ಮೇಲೆ ಅಗ್ರಿ ಅಂತ ಇದೆಯಲ್ವಾ ಅಗ್ರಿ ಅಂತ ಯಾಕಂತ ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ಹಿಂದಿನ ವರ್ಷದಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಕಡೆಯಿಂದ KS IAS ಬ್ಯಾಂಕಿಂಗ್ RRB SSC ಗ್ರೂಪ್ ಬಿ ಅಂತ ಯಾವುದೇ ಪರೀಕ್ಷೆ ತರಬೇತಿ ಪಡೆದಿಲ್ಲ ಅಂದ್ರೆ ನೀವು ಲಾಸ್ಟ್ ಇಯರ್ ಅಲ್ಲಿ ಯಾವುದೇ ಕಾರಣಕ್ಕೂ ಫ್ರೀ ಕೋಚಿಂಗ್ ಪಡೆದಿಲ್ಲಪ್ಪ ಅಂದ್ರೆ ಎಕ್ಸಾಮ್ ಬರ್ದು ಫೇಲ್ ಆಗಿದ್ರು ಓಕೆ, ಎಕ್ಸಾಮ್ ಬರ್ದು ಪಾಸ್ ಆಗಿ ಫ್ರೀ ಕೋಚಿಂಗ್ ಪಡೆದಿದ್ರೆ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ರು ಸೆಲೆಕ್ಷನ್ ಆದ್ರೂ ನಿಮ್ದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ನೀವೇನು ಸಿಕ್ಕಾಕೊಂಡ್ರೆ ನಿಮ್ದು ಏನಪ್ಪಾ ಅಂದ್ರೆ ಕ್ರಿಮಿನಲ್ ಕಾಯ್ದೆಯನ್ನು ನಿಮ್ಮ ಮೇಲೆ ಆಗ್ತಾ ಹೋಗ್ತಾರೆ. ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಎಕ್ಸಾಮ್ ಬರೆದು ಪಾಸ್ ಆಗಿ ಸೆಲೆಕ್ಷನ್ ಆಗಿ ಕೋಚಿಂಗ್ ತಗೊಂಡಿದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಡಿ. ಓಕೆನಾ. ಅದಾದ್ಮೇಲೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡಬೇಕು. ಈ ಬಾಕ್ಸ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಯಾವ ತರ ಕಾಣುತ್ತೆ ಅಂತಂದು ಅದ್ರ ಬಗ್ಗೆ ನಾವು ಮಾಹಿತಿನ ಕೊಡ್ತಾ ಹೋಗಿ. ಇವಾಗ ನೀವೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಾದ್ಮೇಲೆ ಈ ತರ ಬರುತ್ತೆ. ಬಟ್ ಇನ್ನು ಅಪ್ಲಿಕೇಶನ್ ನಾಟ್ ಸಬ್ಮಿಟ್ ಅಂತ ತೋರಿಸ್ತಾ ಓಕೆ. ಇನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಅಟ್ಯಾಚ್ ಅನೆಕ್ಸರ್ ಎಡಿಟ್ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ಬಟ್ PDF ಡೌನ್ಲೋಡ್ ಮಾಡಕ್ಕೆ ಯಾವ ಥರ ಆಪ್ಷನ್ ಬರ್ತಾ ಇಲ್ಲ. ನಾನು ಇವಾಗ ಅದನ್ನ ಯಾವ ಥರ ಡೌನ್ಲೋಡ್ ಮಾಡೋದು ಕಂಪ್ಲೀಟ್ ತೋರಿಸ್ತಾ ಹೋಗ್ತೀನಿ. ಮೊದಲು ನೀವು ಫಿಲ್ ಮಾಡಿರುವಂಥ ಎಲ್ಲ ಡೀಟೇಲ್ಸ್ನ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ನೇಮ್ ಆಗಿರ್ಬೋದು, ಕ್ಯಾಸ್ಟು, ಯಾವ ಕ್ಯಾಟಗರಿ ಬರ್ತೀರಾ. ನಾನು ಇವಾಗ ಹೇಳ್ತೀನಿ SC ST ಕ್ಯಾಟಗರಿ ಯಾವುದೇ ಕಾರಣಕ್ಕೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಾರ್ದು. ಓಕೆನಾ. ಅದಾದ್ಮೇಲೆ ನೇಮು, ತಂದೆ ತಾಯಿ ಹೆಸರು, ಡಿಗ್ರಿ, ಸ್ಟೇಟು, ಯಾವ ಊರು, ನಿಮ್ದು SLC ಇದು, ಮತ್ತೆ
ಡಿಗ್ರಿ ಎಷ್ಟು ಪರ್ಸೆಂಟ್ ಆಯಿತು ಎಲ್ಲ ಆಟೋಮೆಟಿಕ್ ಫಿಲ್ ಆಗುತ್ತೆ. ನೀವು ಯಾವುದೇ ಥರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಅಡ್ರೆಸ್ ಆಗಿರ್ಬೋದು ಎಲ್ಲ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ನಿಮ್ದು ಯಾರೋ ಥರ ಅಮೌಂಟ್ ಕೂಡ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಸ್ ಅಂತ ಇರುತ್ತಲ್ಲ, ಅನಕ್ಷರ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ನಮಗೆ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಇಲ್ಲಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲೆಲ್ಲ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಥರ ನಿಮ್ದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗೋದಿಲ್ಲ. ನಿಮ್ಮದು ರೀಸೆಂಟ್ ಫೋಟೋಗ್ರಾಫ್ ಆಗಿರೋದು ಅದನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಪ್ಪ ಅಂದರೆ ತಹಶೀಲ್ದಾರಿಂದ ಆಗಿರುವಂಥದ್ದು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಅದಾದಮೇಲೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ SSLC ಮಾರ್ಕ್ಸ್ಗಳು ಇರುತ್ತೆ ಅದನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಡಿಗ್ರಿ ಕಾನ್ವೊಕೇಶನ್ ಸರ್ಟಿಫಿಕೇಟು ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಬರಬೇಕು. ಅದನ್ನೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಸೇವ್ ಅನಕ್ಷರ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪ ಅಂದರೆ ಎಲ್ಲದೂ ಇಲ್ಲಿ ಫಿಲ್ ಮಾಡ್ತಾ ಏನಪ್ಪ ಅಂದರೆ ಇಲ್ಲಿ ಮೊದಲೇ ಎಲ್ಲ ಫಿಲ್ ಮಾಡ್ಕೊತೀನಿ. ಫಿಲ್ ಮಾಡ್ಕೊಂಡು ನಾನು ಲಾಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ನೀವೆಲ್ಲ ಮೊದಲು SSLC ಮಾರ್ಕ್ಸ್ ಕಾರ್ಡ್, ಡಿಗ್ರಿ, ಕಾನ್ವೊಕೇಶನ್ ಎಲ್ಲ ಮಾಡಿಕೊಂಡು ನಾನು ಇವಾಗ ಏನಪ್ಪ ಅಂದರೆ ಎಲ್ಲ PDF ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ, ಯಾವ ಥರ PDF ಡೌನ್ಲೋಡ್ ಮಾಡಬೇಕಂತಂದು. ನೀವೆಲ್ಲಿ ಸೇವ್ ಅನಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಡಾಕ್ಯುಮೆಂಟ್ ಕೇಳುತ್ತೆ ಆ ಡಾಕ್ಯುಮೆಂಟ್ ಎಲ್ಲ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಓಕೆನಾ, ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನೀವು ಅನೆಕ್ಸಲ್ ಲಿಸ್ಟ್ ಏನೇನು ಅಪ್ಲೋಡ್ ಮಾಡಿ ಸೇವ್ ಅನಕ್ಷರ ಅಂತ ಕೊಟ್ಟ ಆದಮೇಲೆ ನಿಮಗೆ ಮತ್ತೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೀಸೆಂಟ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಿದ್ದೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀರಾ, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀರಾ, ಹಾಗೆ SSLC ಮಾರ್ಕ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀರಾ. ನೆಕ್ಸ್ಟ್ ಡಿಗ್ರಿ ಕಾನ್ವೊಕೇಶನ್ ಅವ್ರು ಏನು ಕೇಳಿದ್ರೆ ಎಲ್ಲ ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ, ಯಾವುದೇ ಕಾರಣಕ್ಕೂ ಆಗಿರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಬಿಡಿ, ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಅದೆಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಏನಪ್ಪ ಅಂದರೆ ಕ್ಲಿಕ್ ಮಾಡ್ತಾ ಹೋಗ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಮ್ಗೆ ಕ್ಯಾನ್ಸಲ್ ಬೇಡಪ್ಪ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಿಮಗೆ ಯಾವ ಥರ ಇಂಟರ್ಫೇಸ್ ಬರುತ್ತೆ ಕೂಡ ಅದನ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ನೀವೇನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಇರುತ್ತೆ, ಈಗ ನೀವು ಆವಾಗಲೇ ಅಕ್ಷರ ಫಿಲ್ ಮಾಡೋ ಯಾವ ಥರ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದೇ ಥರ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಓಕೆನಾ, ಹಾಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನು ಸಬ್ಮಿಟ್ ಮಾಡಿದರೆ ಕಂಪ್ಲೀಟ್ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಇದು ಯಾವ ಥರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದ್ರ ಬಗ್ಗೆ ಫ್ರೀ ಕೋಚಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.